ಯಜಮಾನ್ರೆ ನಮಸ್ತೆ, ತಮ್ಮ ಹೆಸರು? ನಮಸ್ತೆ. ಹನುಮಂತ ರಾಮಚಂದ್ರಪ್ಪ ಹೂಗಾರ್. ಯಾಕೆ ನಿಮಗೆ ಯಡಿಯೂರಪ್ಪ ಅವರಂದ್ರೆ ಇಷ್ಟ? ಯಡಿಯೂರಪ್ಪ ಅಂದರೆ ನನಗೆ ದೇವ್ರಿಗಿಂತಲೂ ಪ್ರಾಣ ಹೆಚ್ಚು. ಒಂದು ಟೈಮ ನಮಗೆ ದೇವ್ರೂ ಬಂದು ನಿಂತು ಸಹಾಯ ಮಾಡಿಲ್ಲ. ಯಡಿಯೂರಪ್ಪಾಜಿಯವರು ಬಡವರಿಗಾಗಿ ರೈತರಿಗಾಗಿ ಶ್ರಮ ಪಟ್ಟಾರ. ಅಪ್ಪಾಜಿಯವ್ರಿಗತ್ತೆ ಯಾವಂಗೂ ಸರ್ಕಾರ ಮಾಡೋಕ್ಕಾಗೋದಿಲ್ಲ. ಯಡಿಯೂರಪ್ಪಾಜಿಯವರು ರೈತರಿಗೆ 4,000 ಹಾಕ್ತಿದ್ರು, ಮೋದಿಯವ್ರು 6,000 ಹಾಕ್ತಿದ್ರು. ರೈತರ ದುಡ್ಡು ಎಲ್ಲಿ ಹೋಯ್ತು? ರೈತರ ದುಡ್ಡು ಎಲ್ಲಿ ಹೋಯ್ತು? ಸುಳಿ ಏನು ಮಾಡ್ತೀರಿ? ನಾಟಕ, ಬಸ್ ಫ್ರೀ, ಹೆಣ್ಮಕ್ಳಿಗೆ 2,000 ಹಾಕೋದು. ಅದು ಯಾಕೆ ನಿಮ್ಗೆ ಗೋಳು ಬೇಕಾಗಿತ್ತು? ಅದ ದುಡ್ಡ ಬಡವ್ರಿಗೆ ಕೊಡ್ಬೇಕಾಗಿತ್ತಲ್ಲ, ರೈತರಿಗೆ ಕೊಡ್ಬೇಕಾಗಿತ್ತಲ್ಲ. ಒಬ್ಬ ರೈತ ಸಿದ್ದರಾಮಯ್ಯನವರು ನೆನೆಸ್ತಿದ್ರಲ್ಲ, ಇವತ್ತು ಯಡಿಯೂರಪ್ಪಾಚಾರ್ಯ ನಾವು ಹೆಂಗೆ ನೆನೆಸ್ತೇವೋ ಹಿಂಗೆ ಅವರು ರೈತರ ಪರವಾಗಿ ಸಹಾಯ ಮಾಡಿದ್ರೆ ಇವತ್ತು ಸಿದ್ದರಾಮಯ್ಯನವ್ರು ನಾವು ನೆನೆಸ್ತಿದ್ದೆವು. ಯಾವುದೇ ಪಕ್ಷ ಆಗಲಿ ರೈತರಿಗೆ ಒಳ್ಳೆಯದು ಆಡಳಿತ ಮಾಡ್ಬೇಕಲ್ಲ. ಇವತ್ತು ಬೆಂಗಳೂರಿಗೆ ಬರ್ತೇವೆ, 400 ರೂಪಾಯಿಗೆ 1 ಪಿಸ್ಬಿ ಉಳ್ಳಾಗಡ್ಡಿ ರಸ್ತೆಯಲ್ಲಿ ಸುರಿದು ಹೋಗ್ತೇವೆ. ರೈತಿಗೆ ಏನು ಬೆಲೆ ಐತಿ? ಐತೆ ರೈತಿಗೆ? ಏನಿಲ್ಲ. ಅದ ಅಪ್ಪಾಜಿಯವರು ಇದ್ದಾಗ ಒನ್ ಟೈಮ್ ಕ್ವಿಂಟಲ್ಗೆ 12,000 ಮಾರ್ತು. ಎಲ್ಲರಿಗೆ ದ್ಯಾಸ್ ಐತೆ? ಹಾಂ, ಈಗ ಪಿಸಿಬಿಗೆ 8,000 ಮಾರೋದು. ಇಂಥ ಆಡಳ್ತಿದ್ರಿ ಯಾರೇನು ಮಾಡೋದು ಸ್ವಾಮಿ? ರೈತರು ಬದುಕ್ತೇವ? ರೈತರಿಗೆ ಎಂದೂ ಉದ್ಧಾರ ಆಗೋದಿಲ್ಲ. ಆಯ್ತು ಹೆಚ್ಚಿಂದು ನಾ ಭಾಳ ಮಾತಾಡೋಣ. ಇಲ್ಲ 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 ಈಗ ಅವ್ರ ಮೇಲೆ ಅವ್ರ ಪಕ್ಷ ಮುಖ್ಯಮಂತ್ರಿ ಆಗಿದ್ರು ಅನ್ನೋದಕ್ಕಿಂತಲೂ ಅವ್ರ ಆಡಳಿತ ಮೆಚ್ಕೊಂಡು ನೀವು ಅವ್ರ ಅಭಿಮಾನಿ ಆಗಿದ್ದೀರಿ. ಹೌದು ರೀ. ಹೌದು. ಒಬ್ಬ ರೈತ ಮುಖಂಡರಾಗಿ ಅವ್ರ ಆಡಳಿತ ನಿಮ್ಗೆ ಇಷ್ಟ ಆಯ್ತು. ಇಷ್ಟ ಐತಿ. ಈ ಸರ್ಕಾರ ನಿಮಗೆ 4,000 ಕೊಡಬೇಕಿತ್ತು, ಕೊಡ್ಲಿಲ್ಲ. ಕೊಟ್ಟಿದ್ದೀರಿ, ಅವ್ರನ್ನ ನೆನೆಸ್ತಿದ್ರಿ. ಹೌದು. ಒಳ್ಳೆ ಆಡಳಿತ ಮಾಡಿದ್ರೆ ಯಾರಾದ್ರೂ ನೆನೆಸ್ತಾರಲ್ರಿ. ಒಳ್ಳೆ ಆಡಳಿತ ಮಾಡಿದ್ರೆ ಅವ್ರನ್ನ ನಾವು ನೆನೆಸ್ತಿದ್ದೆವು. ಯಡಿಯೂರಪ್ಪಾಜಿ ಅವ್ರು ಮಾಡಿದಂಥ ದುಡ್ಡು ಕತ್ತಾರ. ಹಾಂ, ಅದ 4,000 ಗ್ರಾಮ ಲಕ್ಷ್ಮಿ ಅಂತಾರ, ಬಸ್ ಫ್ರೀ ಅಂತಾರ. ಎಲ್ಲಿ ಹೋಯ್ತು? ಎಲ್ಲಿ ಹೋಯ್ತು ರೀ? ರೈತರಿಗೆ ಏನು ಸಹಾಯ ಐತಿ? ಅಂದ್ರೆ ಈಗ ಗೃಹಲಕ್ಷ್ಮಿನೂ ಕೊಟ್ಟು ನಿಮಗೆ ಕೊಡ್ಬೇಕಾ, ಇಲ್ಲ ಗೃಹಲಕ್ಷ್ಮಿ ನಿಲ್ಲಿಸಿ ನಿಮಗೆ ಕೊಡಬೇಕಿತ್ತು ಅಂತೀರಾ? ನಿಲ್ಲಿಸಿ ರೈತರಿಗೆ ಕೊಡ್ಬೇಕ್ರಿ. ದುಡಿಯವ ರೈತ ಏನ ಹೆಣ್ಮಕ್ಳು ರೀ? ಭೂಮಿಯಲ್ಲಿ ರಾಬ ಮಾಡ್ಯಾರ ಯಾರು? ಒಬ್ಬ ರೈತ. ಮತ್ತು ರೈತಗೆ ಬೆಲೆ ಇಲ್ಲ ಅಂದ್ರೆ ಯಾವ ಸರ್ಕಾರ ತೊಗೊಂಡು ನಾವೇನು ಮಾಡೋಣ? ಈಗ ಸಿದ್ದರಾಮಯ್ಯ ಮಾಡಿದ್ದು ಹೆಂಗಾಗಿತ್ತು ಗೊತ್ತೇನ್ರಿ? ಹೆಣ್ಣ ಸ್ಟೂರಿಗೆ, ಗಂಡ ಬಾರಿಗೆ. ಎಲ್ಲಿಗಿರಿ? ಆಯ್ತು. ಈಗ ನೀವು ಯಾವ ಭಾಗದಿಂದ ಬಂದಿರಿ? ಎಷ್ಟು ಜನ ಬಂದಿದ್ದೀರಿ? ಈಗೊಂದು ನಾವು 500 ಜನ ಮ್ಯಾಗ ಬಂದೇವ್ರಿ. ಮುದ್ದೇಬೇಳೆ ತಾಲೂಕಿನಿಂದ. ಮುದ್ದೇಬೇಳೆ ತಾಲೂಕಿನಿಂದ ತುಂಬ ಜನ ಬರ್ಬೋದು ಅನ್ಸುತ್ತಾ? ಇನ್ನೂ ಬರ್ಬೋದು ರೀ. ನನ್ನ ಅಂಡ್ರಾಜ 1 ಕೋಟಿಗಿಂತಲೂ ಹೆಚ್ಚು ಜನ ಕೂಡ್ಬೋದು. ಅಷ್ಟು ಅಪ್ಪಾಜಿಯರ ಮ್ಯಾಗ ನಂಬಿಕೆ ಐತಿ, ವಿಶ್ವಾಸ ಐತಿ. ಈ ಸರ್ಕಾರ ಬದಲಾಯಿಸ್ಬೋದಾ ಈ ಅಭಿಮಾನೋತ್ಸವ? ನೆಕ್ಸ್ಟ್ ಚುನಾವಣೆಯಲ್ಲಿ 100ಕ್ಕೆ 100 ಆಗುತ್ತೆ. ವಿಜೇಂದ್ರ ಅವರು CMನೂ ಆಗ್ಬೋದು.